ಭಾರತಿ ಶೆಟ್ಟಿ ಅವರ ಮಹಿಳೆಯರಾಗಿದ್ದೀರಿ. ಇವತ್ತು ಬಂಗಾರದ ರೇಟ್ ಏನಾಗಿದೆ, ಬೆಳ್ಳಿ ರೇಟ್ ಏನಾಗಿದೆ, ಕೊಡ್ರಿ ಒಂದ್ ನಿಮಿಷ. ಹೇಳಿ ಅವಾಗ ಕೂತ್ಕೊಳ್ಳಿ, ನಾಚಿಕೆ ಮರ್ಯಾದೆ ಐತಿಲ್ಲ ಏನಾರ ನೋಡಿ. ಒಂದ್ ನಿಮಿಷ ರೀ ಪ್ರತಾಪ್ ಸಿಂಹ ನಾಯಕರ, ಇಲ್ಲಿ ಯಾರು ಸಂಭಾವಿತರಿಲ್ಲ. ಅವ್ರು ಮಾಡ್ತಾರೆ, ನೀವು ಮಾಡ್ತೀರಿ, ನೀವು ಮಾಡ್ತಾರೆ, ಅವ್ರು ಮಾಡ್ತಾರೆ. ಒಂದ್ ನಿಮಿಷ ಕೇಳಿ. ಅವ್ರು ಹೆಚ್ಚು ಮಾತಾಡ್ತಾರೆ, ನೀವು ಕಡಿಮೆ ಮಾಡ್ತೀರಿ, ನೀವು ಹೆಚ್ಚು ಮಾತಾಡ್ತೀರಿ, ಅವ್ರು ಮಾತಾಡ್ತಾರೆ. ಕೇಳಿ, ನಾ ಹೇಳ್ತೀನಿ, ಎಲ್ಲರ ಹೆಸರು ಬರ್ಕೊಂಡು ನೀವು ಕೊಡ್ತೀನಿ ಅಂತ ಹೇಳಿದ್ರು ಸಹಿತ ಇದೇನು ಈ ಥರ ಧರ್ಮಶಾಲೆ ಮಾಡಿದ್ರೆ ಏನು ಐತಿಲ್ಲ ನಿಮಗೆ? ಏನು ನನಗೆ ಬಾಯಿಗೆ ಬೇರೆ ಬರ್ತಿದೆ. ನಾ ಹೇಳ್ತೀನಿ, ದಯಮಾಡಿ ಯಾರು ಹೇಳ್ಬೇಡ್ರಿ. ಎದ್ರು ನೀವು ಬರ್ಕೋರಿ. ಮುಖ್ಯಮಂತ್ರಿ ಹೇಳಿದ ನಂತರ ಎಷ್ಟೊತ್ತಾಗಲಿ ನಾ ಕೊಡ್ತೀನಿ. ನೀವು ಯಾರು ಹೇಳ್ಬೇಡ್ರಿ. ಸರ್ ಸಭಾನಾಯಕರು ಹೇಳ್ರಿ, ಯಾರು ಹೇಳ್ಬೇಡ್ರಿ. ಕುತ್ಕೊಳ್ಳಿ ಸುಮ್ಮನೆ ರೀ, ಸುಮ್ಮ ಕೊಡ್ರಿ. ಎದಕ್ಕೆ ಮಾತಾಡ್ತೀವಿ? ಒಂದು ನಿಮಿಷ ನೋಡಿ, ತಡೀರಿ. ನಾನು ಹೇಳಿದ್ದೀನಿ, ಇಲ್ಲಿ ಇಲ್ದಂತ ಅವ್ರ ಬಗ್ಗೆ ಮಾತಾಡಬಾರ್ದು. ಪ್ರಧಾನಮಂತ್ರಿ ಅದನ್ನ ಕಡತಿಂದ ತೆಗೆದಾಕ್ತೀನಿ. ಮಾನ್ಯ ಸಭಾಪತಿಗಳೇ, ಒಂದು ನಿಮಿಷ ಹೇಳ್ತೀನಿ ನಾನು ಕೇಳಿ ನೋಡಿ. ಅದನ್ನ ಕಡತದಿಂದ ತೆಗೆದು ಹಾಕಿದ್ದೀನಿ. ಸರಿಯಾದ ಕ್ರಮ ಅಲ್ಲ, ಕಡತ ತೆಗೆದು ಹಾಕಿದ್ದೀನಿ.
ನೋಡಿ ನಜೀರ್ ಮಾತಾಡಿದ್ರೆ ಅಲ್ಲ, ಮಾಡೋದು ಸರಿನಾ? ಮಾಡೋದು ಸರಿನಾ? ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ರು. ತಪ್ಪು ಮಾತಾಡೋದು ಸರಿನಾ? ದೇಶದ ಪ್ರಧಾನಮಂತ್ರಿಯನ್ನ ದೇಶದ್ರೋಹಿ ಅನ್ನೋದು ಸರಿನಾ? ಪ್ರಶ್ನೆ ಬರ್ತಿರಲಿಲ್ಲ. ನಾವು ಕೂಡ ಬಹಳ ಮಾತಾಡ್ತೇವೆ, ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತೇವೆ. ಆದ್ರೆ ನಾವು ದೇಶದ್ರೋಹಿ ಅಂತೀವ? ನಾವು ದೇಶದ್ರೋಹಿ ಅಂತೀವ? ನಾವು ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತೀವಿ, ಆದ್ರೆ ಈ ಪದಗಳನ್ನು ಬಳಸಲ್ಲ. ಅವರು ನಿಮ್ ಸಂತಾನ ಏನಪ್ಪ ಹೇಳಪ್ಪ ಓದಿದ್ರೆ ಬಿಡಿ ನಾವು ಮಾನ್ಯ ಸಭಾಪತಿಯವರೇ, ನಾನು ಮುಗಿಸ್ಬಿಡ್ತೀನಿ ಈಗ. ಒಂದು ನಿಮಿಷ ಒಂದ್ ನಿಮಿಷ ರೀ, ಒಂದ್ ನಿಮಿಷ, ಒಂದು ನಿಮಿಷ, ಒಂದ್ ನಿಮಿಷ. ಇಲ್ಲ ಅಲ್ಲ, ನೀವು ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ಸಭಾಪತಿಗಳೇ, ಕೇಳಿ. ನೀವು ನರೇಂದ್ರ ಮೋದಿ ಅವರನ್ನು ಮೋದಿ ಅನ್ಬೇಡ, ಸಭಾಪತಿಗಳೇ, ಮಾತಾಡಬೇಡ. ಮುಖ್ಯಮಂತ್ರಿಗಳು ಈ ಸದನದಲ್ಲಿದ್ದಾರೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಮುಂದೆ ನಿಂತಿದ್ದಾರೆ. ಒಂದು ನಿಮಿಷ ಸಭಾಪತಿಗಳೇ, ಕೇಂದ್ರದ ಸರ್ಕಾರ ರಾಜ್ಯಕ್ಕೆ ದ್ರೋಹ ಮಾಡಿದ್ರ, ರಾಜ್ಯಕ್ಕೆ ಅನ್ಯಾಯ ಮಾಡಿದ್ರ ಹೇಳಿ. ಆದ್ರೆ ಈ ದೇಶದ ಪ್ರಧಾನಿಯನ್ನ ನೀವಲ್ಲಿ ಕೂತಿದ್ದೀರಿ, ಮುಖ್ಯಮಂತ್ರಿಗಳಲ್ಲಿ ಕೂತಿದ್ದಾರೆ. ದೇಶ ದ್ರೋಹಿ ಹೇಳಿದ್ರೆ ಇದು ಸಾಧ್ಯನೇ ಇಲ್ಲ. ಅವರು ಕ್ಷಮಾಪಣೆ ಎದ್ದು ಮಾತಾಡೋಣ. ಮಾನ್ಯ ಸಭಾಪತಿಗಳೇ, ಮಾನ್ಯ ಸಭಾಪತಿಗಳೇ, ಮುಖ್ಯಮಂತ್ರಿಗಳು ಇದ್ದಾರೆ, ಇನ್ನು ಮುಖ್ಯಮಂತ್ರಿಗಳು ಏನಪ್ಪ? ಒಂದ್ ನಿಮಿಷ ಕೇಶವ್, ಒಂದ್ ನಿಮಿಷ ಕೇಶವ್. ಹೊರಗಾಗಲಿ ಬಾಯಿ ಮುಚ್ಕೊಂಡು ಕೊಡ್ತೀರ. ಇಲ್ಲಿ ನಿಮ್ಮ ನಾಚಿಕೆ ಬರೋದು ನಿಮಗೆ ಕುತ್ಕೊಳ್ಳಿ, ಕುತ್ಕೊಂಡು ನಾ ಹೇಳ್ತೀನಿ ಕೇಳಿ. ಏಯ್ ಇಲ್ಲೆಲ್ಲ ನಿಂತ್ಕೊಂಡು ಇದೇನು ನಿಮಗೆ ಮಾನ ಮರದಿಲ್ಲ ಅಲ್ಲ. ಒಂದು ನಿಮಿಷ ನೋಡಿ, ಬಂದಿರಿ ಕೇಳಿ. ಒಂದು ನಿಮಿಷ ನಾ ಹೇಳಿದ್ದೀನಿ, ಅವ್ರಿಗೆ ಹೇಳಿದ್ದೀನಿ ತಪ್ಪಾಗಿದೆ ನಿಮ್ಮದು ಕೇಳ್ತೀನಿ, ಕೇಳಿಲ್ಲ. ನನಗೇನು ಮಾಡೋಕ್ಕಾಗೋದಿಲ್ಲ. ಕಡತಿಯಿಂದ ತೆಗೆದಾಕ ಜವಾಬ್ದಾರಿ ತೆಗೆದಾಕಿದ್ದೀನಿ. 22 ಜನವರಿ 26 ವಿನೂತನ ರಾಜ್ಯಪಾಲರು ವಿಧಾನಮಂಡಲದ ಅಧಿವೇಶನದ ಶಾಸಕೋದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ ಅಧಿವೇಶನದಲ್ಲಿ ಸೇರಿರುವ ವಿಧಾನ ಪರಿಷತ್ ಶಾಸಕರು ನಾವು ಮಾನ್ಯ ರಾಜ್ಯಪಾಲ ಕೃತಜ್ಞತಾಪೂರ್ವಕದ ವಂದನೆಯನ್ನು ಸಮರ್ಪಿಸಲು ಅಪ್ಪಣೆ ಕೊಡುತ್ತೆ ಎಂದು ಪ್ರಸ್ತಾವವನ್ನು ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವದ ಪರವಾಗಿರೋರು ಯಾವುದನ್ನು ಸೂಚಿಸಿ, ಪ್ರಸ್ತಾವ ವಿರುವಾಗಿರೋ ಇಲ್ಲವನ್ನು ಸೂಚಿಸಬೇಕು. ಪ್ರಸ್ತಾವದ ಪರವಾಗಿ ಹಾಕುತ್ತೇನೆ. ಪ್ರಸ್ತಾವನೆ ಪರವಾಗಿದೆ, ಪ್ರಸ್ತಾವ ಅಂಗೀಕಾರವಿದೆ. ವಂದನೆಯಿಂದ ಪ್ರಸ್ತಾವ ಸಭೆ ಅನುಮತಿ ದೊರಕಿದೆ. ವಂದನೆಯನ್ನು ಗಣೇಶ ರಾಜ್ಯಪಾಲಕ್ಕೆ ಕಳಿಸಿಕೊಡಲಾಗುವುದು. ಸದನವನ್ನು ನಾಳೆ 11 ಗಂಟೆ ಮುಂದೂಡಲಾಗುವುದು. ಮಾನ್ಯ ಸಭಾಪತಿಗಳೇ.